ಜಗದ ಒಡೆಯನಾದ ಪರಮೇಶ್ವರ ಮತ್ತು ಸತಿಯಾದ ಪಾರ್ವತಾದೇವಿಯು ಭೂಲೋಕದಲ್ಲಿ ಅವತರಿಸಿ ಅಂದರೆ ಜನ್ಮ ತಾಳಿ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ಭೂಲೋಕದಲ್ಲಿ ಅವತರಿಸಿದ್ದಾರೆ. ಆ ಕಥಾ ಕಲಾಕ್ಷೇಪವನ್ನು ಈಗ ವರ್ಣನೆ ಮಾಡುತ್ತಿದ್ದೇವೆ. ತುಳಸಿಯ ವನಮಾಲಾ ತಂಬೋರಿ ಪ್ರಿಯ ಕರನೇ, ಹರಿನಾಮ ಸ್ಮರಿಸುವ ನಾದಲೋಲಾನೇ, ತ್ರಿಲೋಕ ಸಂಚಾರಿ ತ್ರಿಕಾಲ ಜ್ಞಾನಿಯೇ, ಮನವಿಟ್ಟು ಕೇಳಯ್ಯ ಕೇಳುವೆ ನಾನು, ಕಾಲ ಗಣನೆಯನ್ನು ಕಾಯಲೇ ಬೇಕಯ್ಯ, ಪಾವಡ ಪುರುಷರು ಜನಿಸಲೇ ಬೇಕೋ, ಕಾಲ ಗಣನೆಯನ್ನು ಕಾಯಲೇ ಬೇಕಯ್ಯ, ಪಾವಡ ಪುರುಷರು ಜನಿಸಲೇಬೇಕಯ್ಯ. ಧರ್ಮದ ತಿರುಳನ್ನು ಸಾರಲೇಬೇಕಯ್ಯ, ಸತ್ಯದ ಹಿರಿಮೆಯನ್ನು ಉಳಿಸಲೇಬೇಕಯ್ಯ. ನಿನ್ನ ಕೋರಿಕೆಯನ್ನು ನಡೆಸಲೇಬೇಕಯ್ಯ, ಭೂಲೋಕದಲ್ಲಿ ನಾವು ಜನಿಸಲೇಬೇಕಯ್ಯ. ಶಿವನ ಒಡ್ಡೋಲಗದಲ್ಲಿ ಶಿವ ಪಾರ್ವತಿಯರು ಕುಳಿತಿದ್ದಾರೆ. ತ್ರೈಲೋಕ ಸಂಚಾರಿಯಾದ ಬ್ರಹ್ಮ ಮಾನಸ ಪುತ್ರನಾದ ನಾರದರು ತಂಬೂರಿಯನ್ನು ನುಡಿಸುತ್ತಾ ಹರಿಯ ಧ್ಯಾನವನ್ನು ಮಾಡುತ್ತಿದ್ದವನು ಪರಶಿವನ ಧ್ಯಾನವನ್ನು ಮಾಡಿ ಶಿವನ ಒಡ್ಡೋಲಗಕ್ಕೆ ಬಂದಿದ್ದಾರೆ. ಕರಮುಗಿದು ಶಿರವಾಗಿ ನಿಂತ ನಾರದರು ಹೇಳ್ತಾ ಇದ್ದಾರೆ, ಮಹಾಪ್ರಭು, ಭೂಲೋಕದಲ್ಲಿ ಅಧರ್ಮಗಳು ಹೆಚ್ಚಾಗಿವೆ, ಧರ್ಮ ಅಧಂಪತನವಾಗಿದೆ, ಧರ್ಮದ ನೆಲೆ ಇಲ್ಲ. ಆದ್ದರಿಂದ ಭೂಲೋಕದಲ್ಲಿ ತಾವು ಅವತರಿಸಿ ಸತ್ಯ ಧರ್ಮದ ಕೀರ್ತಿಯನ್ನು ಎತ್ತಿಡಬೇಕಾಗಿದೆ, ಜಗವನ್ನು ಪಾಲಿಸಬೇಕಾಗಿದೆ ಅಂತೇಳಿ ಬ್ರಹ್ಮ ಮಾನಸ ಪುತ್ರನಾದ ನಾರದರು ಶಿರವಾಗಿ ಶಿವನನ್ನು ಕೇಳ್ತಾ ಇದ್ದಾರೆ. ಆಗ ಶಿವ ಪಾರ್ವತಿಯರು ಹೇಳ್ತಾರೆ, ನಾರದ ಮುನೀಂದ್ರ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಆ ಕಾಲ ಗಣನೆಯನ್ನು ನಾವು ಕಾಯ್ತಾ ಇದ್ದೀವಿ. ಸಮಯ ಬಂದಾಗ ಭೂಲೋಕದಲ್ಲಿ ಅವತರಿಸಿ ಸತ್ಯದ ಹಿರಿಮೆಯನ್ನು ಸಾರಲು ನಿನ್ನ ಕೋರಿಕೆಯಂತೆ ಜಗತ್ತಿಗೆ ಉಪಕಾರ ಮಾಡಲು ಅವತರಿಸುತ್ತೇವೆ ಅಂತ ಹೇಳಿ ನಾರದರಿಗೆ ಶಿವ ಮತ್ತು ಪಾರ್ವತಿಯರು ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ನಾರದರ ಮಾತಿಗೆ ಪರಶಿವನು ತಲೆದೂಗುತ್ತಾ, ಅಯ್ಯ ನಾರದರೆ, ನಿಮ್ಮ ಕೋರಿಕೆಯಂತೆ ಭೂಲೋಕದಲ್ಲಿ ಅನ್ಯಾಯ ಅಧರ್ಮಗಳನ್ನು ಹತ್ತಿಕ್ಕಿ ಸತ್ಯ ಧರ್ಮ ನೆಲೆಸಲು ಪವಾಡ ಪುರುಷರು ಜನ್ಮ ತಾಳಬೇಕಾಗಿದೆ. ಆ ಕೆಲಸಕ್ಕಾಗಿ ನಾನು ಮತ್ತು ಜಗನ್ಮಾತೆಯಾದ ಪಾರ್ವತಾದೇವಿಯು ಭೂಲೋಕದಲ್ಲಿ ಸತ್ಯ ಶರಣರ ಮಕ್ಕಳಾಗಿ ಜನಿಸುವ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳುವಂತನಾಗೆಂದು ಕೇಳುತ್ತಿದ್ದಾರದೆಂತನೇ. ಆಗ ಪರಶಿವನಾದಂಥ ಶಂಕರ ಹೇಳ್ತಾ ಇದ್ದಾನೆ ನಾರದರಿಗೆ, ನಾರದ ಮುನೀಂದ್ರ, ನಿನ್ನ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತೇವೆ. ಭೂಲೋಕದಲ್ಲಿ ಸತ್ಯ ಧರ್ಮಗಳನ್ನು ಎತ್ತಿ ಹಿಡಿಯಲು ನಾವು ಕೂಡ ಶಿವಶರಣರ ಆದಂಥ ಭಕ್ತರ ಉದರದಲ್ಲಿ ಜನಿಸಿ ನಾವು ಕೂಡ ಸಹಕರಿಸ್ತೀವಿ ಅಂತ ಹೇಳಿ ನಾರದಿಗೆ ಹೇಳಿದ್ದಾನೆ. ಆಗ ನಾರದ ಏನು ಹೇಳ್ತಾನಪ್ಪ ಅಂದರೆ, ಬ್ರಹ್ಮ ಮಾನಸ ಪುತ್ರ ಮನವಿಟ್ಟು ಕೇಳಯ್ಯ, ಭುವನದಲ್ಲಿರುವುದು
ಉಜ್ಜಯಿನಿ ನಗರ. ನಾರದ ಮುನೀಂದ್ರ ಬ್ರಹ್ಮ ಮಾನಸ ಪುತ್ರನಾದಂಥ ತ್ರಿಲೋಕ ಸಂಚಾರಿಯಾದ ನಾರದರಿಗೆ ಕೇಳು, ಭೂಲೋಕದಲ್ಲಿ ಅಂದರೆ ಭೂಮಂಡಲದಲ್ಲಿ ಉಜ್ಜಯಿನಿ ನಗರವೆಂಬ ಒಂದು ಪಟ್ಟಣವಿದೆ. ಆ ಪಟ್ಟಣದಲ್ಲಿ ಯಾರಿದ್ದಾರೆ ಅಂದರೆ, ನೋಡಲು ರಮ್ಯಾವೋ ಕೇಳಲು ಚಂದವು ಉಜ್ಜಯಿನಿಯ ಪುರವು ಕಂಗಳಿಸುತ್ತಲಿಹದು. ಚಂದ್ರಕಾಂತದ ಶಿಲೆಯು ಮಂದಿರದ ಮುಖ ಸಾಲೆ ಕುಂದಣದ ಕೆಲಸಗಳು ಒತ್ತಿ ಹೀರುವವು. ಆ ನಗರ ಎಂತಹ ರಮ್ಯವಾಗಿದೆ ಅಂದರೆ, ಚಂದ್ರಕಾಂತ ಶಿಲೆಯನ್ನು ಬಳಸಿ ಮಂದಿರವನ್ನು ನಿರ್ಮಿಸಿದ್ದಾರೆ. ಕುಂದಣದ ಕೆಲಸಗಳು ಆ ನಗರದಲ್ಲಿ ಕಂಗೊಳಿಸುತ್ತಿದೆ. ಮಂದಾರ ಕುಸುಮ ಸೌರಂಭ ವಾಸನೆಯಿಂದ ಚಂದಾದಿಂಪುರವೆಲ್ಲ ಗಂಧವೆನಿಸುವುದು. ಆ ನಗರದಲ್ಲಿ ಇಳಿದ್ರೆ ಗಂಧದ ಸುವಾಸನೆ ಬರುತ್ತೆ. ಎಲ್ಲಿ ನೋಡಿದರೂ ರಮ್ಯವಾದ ಚಿತ್ರದ ಕೆಲಸಗಳು ಮೂಡಿವೆ. ಅಂತಹ ಸುಂದರವಾದ ನಗರದಲ್ಲಿ ಸುತ್ತ ಕನಕದ ಕೋಟೆ ರತ್ನ ಕೆಲಸವು ಮ್ಯಾಲೆ ಮುತ್ತಿನ ಹಾರಗಳು ರಾರಾಜಿಸಿರಲು. ಆ ಪುರದ ವರ್ಣನೆಯನ್ನು ನಾರದರಿಗೆ ಶಿವ ಮತ್ತು ಪಾರ್ವತಿಯವರು ಹೇಳ್ತಾ ಇದ್ದಾರೆ. ಉಜ್ಜಯಿನಿಯ ಪುರವು ಶಿವಶರಣರ ಗ್ರಾಮವು ಅದರಲ್ಲೇ ಇರುವರು ನನ್ನಯ ಭಕ್ತರು. ಧರಣಿ ಪಾಲಕನಾಗಿ ಕೀರ್ತಿ ಪುರುಷನಾಗಿ ನಿಷ್ಠೆಯಲ್ಲಿ ಶಿವನನ್ನು ಪೂಜಿಸುವರಯ್ಯ. ಖ್ಯಾತಿವಂತರವರು ನೀತಿ ಪುರುಷರವರು ಶಿವಶರಣ ಸಿದ್ಲಿಂಗಪ್ಪ ಶಿವಶರಣ ಸಿದ್ಲಿಂಗಪ್ಪ ದರೆಯಲ್ಲಿರುವರು. ಸತಿಯಾದ ಗಂಗಮ್ಮ ಸಾಧ್ವಿ ಶಿರೋಮಣಿಯು ಶಿವನಾಮ ಸ್ಮರಣೆಯಲ್ಲಿ ಶರಣಾಳೆನಿಸಿಗಳು. ಸತಿಯಾದ ಗಂಗಮ್ಮ ಸಾಧ್ವಿ ಶಿರೋಮಣಿಯು ಶಿವನಾಮ ಸ್ಮರಣೆಯಲ್ಲಿ ಶರಣಾಳೆನಿಸಿಗಳು. ಪುತ್ರರ ಪಡೆಯಲು ಅಲುಬಿ ಅಂಬಲಿಸಿರಲು ಅವರ ಗರ್ಭದಲ್ಲಿ ಜನಿಸುವೆನು ನಾನು. ಅವರ ಗರ್ಭದಲ್ಲಿ ನಾನು ಜನಿಸ್ತೀನಿ ಅಂತೇಳಿ ನಾರದರಿಗೆ ಹೇಳಿದ್ರು. ಉಜ್ಜಯಿನಿ ಪಟ್ಟಣ, ಆ ಪಟ್ಟಣದಲ್ಲಿ ಶಿವಶರಣರಿದ್ದಾರೆ. ಆ ಶಿವಶರಣರ ಹೆಸರು ಸಿದ್ಲಿಂಗಪ್ಪ ಮತ್ತು ಅಂತ ಗಂಗಮ್ಮ. ಅವರು ಶಿವನಾಮ ಸ್ಮರಣೆಯಲ್ಲಿ ನಿರತರಾಗಿರ್ತಾರೆ. ಅವರು ನನ್ನ ಪರಮ ಭಕ್ತರು. ಕಾಲ ಕೂಡಿ ಬಂದಾಗ ಅವರ ಉದರದಲ್ಲಿ ಜನಿಸಿ ಲೋಕ ಕಲ್ಯಾಣದ ಕೆಲಸಗಳನ್ನು ಕೈಗೊಳ್ತೀನಿ ಅಂತೇಳಿ ನಾರದರಿಗೆ ಶಿವ ಹೇಳ್ತಾ ಇದ್ದಾನೆ. ಈ ಪ್ರಕಾರವಾಗಿ ನಾರದರ ಮಾತಿಗೆ ಪರಶಿವನು, ಅಯ್ಯ ನಾರದರೆ, ಮಹಿತರದಲ್ಲಿ ಪವ ತಾಂಡವಾಡುತ್ತಿರುವ ಅನ್ಯಾಯ ಅಧರ್ಮಗಳನ್ನು ಮೆಟ್ಟಿ ಪಾಪ ಕರ್ಮಗಳನ್ನು ತೊಡೆದು ಹಾಕಿ ಸತ್ಯದ ಎರಿಮೆಯನ್ನು ಜಗತ್ತಿಗೆ ಸಾರಲು ಭೂಲೋಕದಲ್ಲಿರುವ ಉಜ್ಜಯಿನಿಪುರದ ಶಿವಶರಣ ಸಿದ್ಲಿಂಗಪ್ಪ ಮತ್ತು ಅವನ ಧರ್ಮಪತ್ನಿ ಸಾತ್ವಿಕ ಶಿರೋಮಣಿಯಾದ ಗಂಗಮ್ಮನವರ ಗರ್ಭದಲ್ಲಿ ಜನಿಸುತ್ತೇನೆ. ಅಂತೆಯೇ ಜಗನ್ಮಾತೆಯಾದ ಪಾರ್ವತಾದೇವಿಯು ಭೂಲೋಕದಲ್ಲಿ ಅವತರಿಸುವ ಬಗ್ಗೆ ಕೇಳುವಂತನಾಗೆಂದು ನಾರದರಿಗೆ ಬೇಡುತ್ತಿದ್ದಾರದೆಂತನೇ.